ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತಿನ ನಾವು ನೋಡೋ ಟಾಪಿಕ್ ಏನಂದರೆ ಲೀಗಲ್ ನೋಟಿಸ್. ಈ ಲೀಗಲ್ ನೋಟಿಸ್ ಯಾವಾಗ ಬರುತ್ತೆ, ಏಂತಕ್ಕೆ ಬರುತ್ತೆ? ಲೀಗಲ್ ನೋಟಿಸ್ ಬಂದ್ಬಿಟ್ಟು ಇವಾಗ ಸಪೋಸ್ ನಾವು ಪರ್ಸ್ನಲ್ ಲೋನ್, ಕ್ರೆಡಿಟ್ ಕಾರ್ಡ್, ಬಿಸ್ನೆಸ್ ಲೋನ್, ವೆಹಿಕಲ್ ಲೋನ್ ಈ ಥರ ಲೋನ್ಸ್ಗಳು ತೊಗೊಂಡಿದ್ದಾಗ ನಮ್ಮ ಸಿಚುವೇಶನ್, ಮನೆಯ ಪರಿಸ್ಥಿತಿಯಿಂದ ನಮಗೆ ಕಟ್ಟಕ್ಕಾಗಿರಲ್ಲ ಆ ಲೋನ್. ಸೊ ಲೋನ್ ಕಟ್ಟಕ್ಕಾಗದೇ ಇರೋ ಸಮಯದಲ್ಲಿ ಬ್ಯಾಂಕ್ನವರು ನಮಗೆ ಕಳಿಸುವುದೇ ಲೀಗಲ್ ನೋಟಿಸ್. ಮತ್ತು ನಮಗೆ ಲೀಗಲ್ ನೋಟಿಸ್ ನಾವು ಅವರು ಬ್ಯಾಂಕ್ ಸೈಡಿಂದ ನಮಗೆ ಬಂದಿದ ತಕ್ಷಣ ನಾವು ಹೆದರ್ಕೋತೀವಿ. ಅಯ್ಯೋ ಲೀಗಲ್ ನೋಟಿಸ್ ಬಂದ್ಬಿಡ್ತು, ನಮಗೆ ಇನ್ನೇನು ಜೀವನವೇ ಹೋಯಿತು, ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಜೈಲಿಗೆ ಹಾಕ್ತಾರೆ, ಈ ಥರ ಎಲ್ಲ ನಾವು ಕೋರ್ಟಿಗೆ ಹೋಗಬೇಕು, ಕೇಸ್ ಮಾಡಬೇಕು, ಈ ಥರ ಎಲ್ಲ ನಮಗೆ ಒಂದು ಏನು ಹೇಳೋದು ಥಿಂಕಿಂಗ್ ಥಾಟ್ಸ್ ಬಂದುಬಿಡುತ್ತೆ. ಈ ಥರ ಎಲ್ಲ ಮಾಡ್ಕೋಬೇಡಿ ಫ್ರೆಂಡ್ಸ್. ಲೀಗಲ್ ನೋಟಿಸ್ ಏನೂ ಇಲ್ಲ. ಇದು ಬಂದರೆ ನಾವು ಒಂದು ಒಳ್ಳೆ ಲಾಯರ್ನ ನೋಡಿ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಸಜೆಷನ್ ತೊಗೋಬೇಕು. ಈ ಥರ ನಮಗೆ ನೀವು ಬ್ಯಾಂಕಿಂದ ಲೋನ್ ತೊಗೊಂಡಿದ್ರು ಸರಿ, ನೀವು ಅಪ್ಲಿಕೇಶನಿಂದ ಲೋನ್ ತೊಗೊಂಡಿದ್ರು ಸರಿ, ಲೀಗಲ್ ನೋಟಿಸ್ ಅನ್ನೋದು ಬಂದೇ ಬರುತ್ತೆ. ಈ ಲೀಗಲ್ ನೋಟಿಸ್ ಬಂದಾಗ ನೀವೇನು ಮಾಡಬೇಕಂದ್ರೆ ಲಾಯರ್ ಹತ್ರ ಅಪ್ರೋಚ್ ಮಾಡಬೇಕು. ಅವರ ಗೈಡೆನ್ಸ್ ಪ್ರಕಾರ ಈ ಲೀಗಲ್ ನೋಟಿಸ್ಗೆ ನೀವು ರಿಪ್ಲೈ ನೋಟಿಸ್ ಕೊಡಬೇಕು ಬ್ಯಾಂಕ್ಗೆ. ಈ ಥರ ನಮಗೆ ಕಟ್ಟಕ್ಕಾಗಿಲ್ಲ, ನಮ್ಮ ಪರಿಸ್ಥಿತಿ ಹೀಗಿದೆ, ನಮಗೆ ಸ್ವಲ್ಪ ಟೈಮ್ ಬೇಕು, ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೂ ನಮಗೆ ಕಟ್ಟಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ ಈ ಥರ ಇದೆ, 1 ವರ್ಷ ಟೈಮ್ ಬೇಕು, 6 ತಿಂಗಳು ಟೈಮ್ ಬೇಕು, ಈ ಥರ ನಾವು ಅವ್ರಿಗೆ ರೆಸ್ಪಾಂಡ್ ಮಾಡಬೇಕು, ರಿಪ್ಲೈ ಮಾಡಬೇಕು, ನಮ್ಮ ಪರಿಸ್ಥಿತಿನ ಅವ್ರಿಗೆ ತಿಳಿಸ್ಬೇಕು. ನಾವು ಕಟ್ಟದೇ ಹೋದಾಗ ನಮ್ಮ ಕ್ರೆಡಿಟ್ ಸ್ಕೋರ್ ಬಂದ್ಬಿಟ್ಟು ಡೌನ್ ಆಗೇ ಆಗುತ್ತೆ. ಅದು ನೀವು 1 ದಿನ ಕಟ್ಟಿಲ್ಲ ಅಂದರೂ ಸರಿ, 10 ದಿನ ಕಟ್ಟಿಲ್ಲ ಅಂದರೂ ಸರಿ, 10 ತಿಂಗಳು ಕಟ್ಟಿಲ್ಲ ಅಂದರೂ ಸರಿ, ಇದಂತೂ ಗ್ಯಾರಂಟಿ ನಮ್ಮ ಕ್ರೆಡಿಟ್ ಸ್ಕೋರ್ಸ್ ಬಂದ್ಬಿಟ್ಟು ಕಡಿಮೆ ಆಗೇ ಆಗುತ್ತೆ. ನಾವು ಇನ್ನೆಲ್ಲೂ ಲೋನ್ ತೊಗೊಳಕ್ಕೆ ಆಗದೇ ಇರೋ ಪರಿಸ್ಥಿತಿ ಆಗುತ್ತೆ. ಸೊ ಈ ಥರ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂದರೆ, ನೋಡಿ ಫ್ರೆಂಡ್ಸ್, ಈಗ ನೀವು ಒಂದು ಪರ್ಸ್ನಲ್ ಲೋನ್ ತೊಗೊಂಡಿರ್ತೀರ. ಈ ಪರ್ಸ್ನಲ್ ಲೋನ್ ತೊಗೊಂಡಿದ್ದಾಗ ನಿಮಗೆ ಕಟ್ಟಕ್ಕಾಗಿಲ್ಲ, ಒಂದು 5 ದಿನದಲ್ಲಿ ನಿಮಗೆ ಬ್ಯಾಂಕಿಂದ ಕಾಲ್ ಬರುತ್ತೆ, ಯಾವಾಗ ಕಟ್ತೀರಾ, ಏನಾಯಿತು, ಏನು ಸಿಚುವೇಷನಲ್ಲಿ ಇದ್ದೀರಾ ಅನ್ನೋದನ್ನ ನೀವು ಹೇಳ್ತಾರೆ. ಮತ್ತು ಅವರು ಡೇಟ್ ಕೇಳ್ತಾರೆ, ಯಾವ ಡೇಟಲ್ಲಿ ನೀವು EMIನ ಪೇ ಮಾಡ್ತೀರಾ. ನೋಡಿ, ಫುಲ್ EMI ನೀವು ಪೇ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನನಗೆ ಸ್ವಲ್ಪ ಅಮೌಂಟ್ ಪೇ ಮಾಡಿ ಅಂತ ನಿಮಗೆ ಕೇಳ್ತಾರೆ. ಲಾಸ್ಟ್ ಮಿನಿಟ್ ತನಕ ಅವ್ರು ನಿಮ್ಮನ್ನು ಬಿಡೋದೇ ಇಲ್ಲ ಫ್ರೆಂಡ್ಸ್. ರಿಕವರಿ ಏಜೆಂಟ್ಸ್ ಬರ್ತಾರೆ, ಮನೆ ಹತ್ರ ಬರ್ತಾರೆ, ಬಂದು ನಿಂತ್ಕೋತಾರೆ. ಅರ್ಧ ಗಂಟೆ 1 ಗಂಟೆ ಆದರೂ ಸಹ ಮನೆ ಹತ್ರನೇ, ಬಾಗಿಲ ಹತ್ರನೇ ನಿಂತ್ಕೋತಾರೆ, ಬೀದಿಯಲ್ಲಿ ನಿಂತ್ಕೋತಾರೆ. ನಮಗೆ ಅದು ತುಂಬ ಅಸಹ್ಯ ಆಗುತ್ತೆ ಫ್ರೆಂಡ್ಸ್. ನಾವು ಲೋನ್ ತೊಗೊಂಡ್ಬಿಟ್ಟಿದ್ದೀವಿ, ನಾವು ಇದನ್ನೆಲ್ಲ ಇದು ಮಾಡಲೇಬೇಕು ಅಲ್ವಾ. ಈಗ ನಾವು ಲೋನ್ ತೊಗೊಂಡಿಲ್ಲ ಅಂದರೆ ಪರವಾಗಿಲ್ಲ, ಲೋನ್ ತೊಗೊಂಡಿದ್ದೀವಿ, ನಾವು ಕಟ್ಟಕ್ಕಾಗಿಲ್ಲ ಅಂದಮೇಲೆ ಈ ಥರ ಎಲ್ಲ ಬರುತ್ತೆ. ಸೊ ನಿಮ್ಗೆ ಈ ಥರ ಎಲ್ಲ ಬರಬಾರ್ದು, ನೀವು ಈ ಥರ ಎಲ್ಲ ಅಸಹ್ಯ ಮಾಡ್ಕೋಬಾರ್ದು. ಅಕ್ಕಪಕ್ಕ ಮನೆಯ ಮುಂದೆ ನಿಮಗೆ ಒಂಥರ ಮುಜುಗರ ಆಗಬಾರ್ದು, ನಾಚಿಕೆ ಆಗಬಾರ್ದು. ಆ ಥರ ನಿಮಗೆ ಅನ್ನಿಸಿದ್ರೆ ನೀವು ಒಂದು ಲಾಯರ್ನ ಮೀಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾವು ಕೂಡ ಫ್ರೀ ಲೀಗಲ್ ಅಡ್ವೈಸ್ ಕೊಡ್ತಾ ಇದ್ದೀವಿ. ನಿಮಗೆ ಏನಾದರೂ ನಿಮಗೆ ಈ ಥರ ಲೀಗಲ್ ನೋಟಿಸ್ ಬಂದಾಗ, ನಿಮಗೆ ಈ ಥರ ಲೋನ್ ಪೇ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದಾಗ ನಮ್ಮನ್ನು ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ನನ್ನ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ, ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆ ನೋಟಿಸ್ ಬಗ್ಗೆ. ಆ ನೋಟಿಸ್ ಬಂದಾಗ ನೀವು ನೆಕ್ಸ್ಟ್ ಏನು ಮಾಡಬೇಕು, ನೀವು ಯಾವ ಥರ ಪ್ರೊಸೀಜರ್ ಹೋಗಬೇಕು, ಇಲ್ಲ ನೀವು ಫುಲ್ ಡಿಫಾಲ್ಟರ್ ಆಗಿದ್ದರೆ ನೀವು ಒರಿಜಿನಲ್ ಸೂಟ್ ಸಬ್ಮಿಟ್ ಮಾಡಬೇಕು, ಆ ಒರಿಜಿನಲ್ ಸೂಟ್ ಸಬ್ಮಿಟ್ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಫುಲ್ ಎಲ್ಲ ಮಾಹಿತಿ ನಿಮಗೆ ನನ್ನ ಚಾನಲ್ ಮೂಲಕ ನಾನು ಈ ಒಂದೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಇದು ನಿಮ್ಗೆ ತುಂಬ ಉಪಯೋಗ ಆಗುತ್ತೆ. ನೋಡಿ, ಎಷ್ಟೊಂದು ಜನ ಎಷ್ಟೋ ಲೋನ್ಗಳನ್ನ ತೊಗೊಂಡು ಎಷ್ಟೊಂದು ಪೇ ಮಾಡೋಕ್ಕಾಗದೆ ಮನೆ ಹತ್ರ ಬಂದು ಎಲ್ಲರೂ ಕೇಳ್ತಾರೆ ಅನ್ನೋ ಅಸಹ್ಯದಲ್ಲಿ ಎಷ್ಟೊಂದು ಜನ ಬಹಳ ಕೆಟ್ಟು ಡಿಸಿಷನ್ ಮಾಡ್ತಾರೆ, ಸೂಸೈಡ್ ಮಾಡ್ಕೋತಾರೆ. ಅವರು ಮನೆ ಮಕ್ಕಳ ಬಗ್ಗೆ ಯೋಚನೆ ಮಾಡಿರಲ್ಲ. ಆಯಿತು, ನಮ್ಗೆ ಕಟ್ಟಕ್ಕಾಗಿಲ್ಲ ಅಂದರೆ ಓಕೆ, ನಾವು ತೊಗೊಂಡಾದ್ಮೇಲೆ ನಮ್ಗೆ ಕಟ್ಟಕ್ಕಾಗಿಲ್ಲ, ಅದಕ್ಕೆ ಏನು ಮಾಡಬೇಕು, ನಾವು ನೆಕ್ಸ್ಟ್ ಅದಕ್ಕೆ ಏನು ಸಲ್ಯೂಷನ್ ಅದನ್ನು ನೋಡಬೇಕು. ಆ ಸಲ್ಯೂಷನ್ಗೆ ನಾವು ಹುಡುಕ್ಬೇಕಿತ್ತು. ಅವರು ಬೇರೆ ಏನು ಕೆಟ್ಟ ಡಿಸಿಷನ್ ತೊಗೋಬಾರ್ದು ಫ್ರೆಂಡ್ಸ್. ನಾವು ನಮ್ಮ ಲೀಗಲಾಗಿ ನಾವು ನಿಮಗೆ ಎಲ್ಲ ಅಡ್ವೈಸು ಕೊಡ್ತೀವಿ. ನೋಡಿ, ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆ, ಪರ್ಸ್ನಲ್ ಲೋನ್ ಬಗ್ಗೆ ನಿಮಗೆ ಕಟ್ಟಕ್ಕಾಗಿಲ್ಲ, ಕ್ರೆಡಿಟ್ ಕಾರ್ಡ್ ಕಟ್ಟಕ್ಕಾಗಿಲ್ಲ, ಇಲ್ಲ ವೆಹಿಕಲ್ ಲೋನ್ ಕಟ್ಟಕ್ಕಾಗಿಲ್ಲ, ಬಿಸ್ನೆಸ್ ಲೋನ್ ಕಟ್ಟಕ್ಕಾಗಿಲ್ಲ, ನೀವು ಯಾವುದೇ ಲೋನ್ ಥರ ತೊಗೊಂಡಿರಲಿ, ನಿಮ್ಗೆ ಏನೋ ಒಂದು ಪರಿಸ್ಥಿತಿ ಬಂದು ನೀವು ಕಟ್ಟಕ್ಕಾಗಿಲ್ಲ ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಫ್ರೆಂಡ್ಸ್. ನಾವು ಇರೋದೇ ನಿಮ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ.
ದಯವಿಟ್ಟು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಉಪಯೋಗ ಇಲ್ಲ ಅಂದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಉಪಯೋಗ ಆಗುತ್ತೆ. ಒಂದು 4 ಜನ ಈ ವಿಡಿಯೋಸನ್ನು ನೋಡಿದ್ರೆ ಅವ್ರಿಗೆ ಉಪಯೋಗ ಅದೇ ನಮ್ಮ ದೊಡ್ಡ ಸಂತೋಷ. ನಾವು ಅದನ್ನೇ ಅಚೀವ್ ಮಾಡಿದ್ದೀವಿ, ನಾವು ಓದಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ಫ್ರೆಂಡ್ಸ್. ನೀವೆಲ್ಲರೂ ನಮ್ಮ ಚಾನಲನ್ನು ನೀವು ಸಪೋರ್ಟ್ ಮಾಡಬೇಕು, ಲೈಕು ಶೇರ್ ಮಾಡಬೇಕು ಫ್ರೆಂಡ್ಸ್. ಧನ್ಯವಾದಗಳು.